ಸೊ ಈ ಆರ್ ಟಿ ಐ ಕಾರ್ಯಕರ್ತರದ್ದು ಈ ಎರಡು ಸಮಸ್ಯೆಗಳು ಒಂದು ಕಡೆ ಆದರೆ ಆರ್ ಟಿ ಐ ಕಾರ್ಯಕರ್ತರದ್ದು ಇನ್ನೊಂದು ಸಮಸ್ಯೆ. ಈ ಆರ್ ಟಿ ಐ ಹಾಕೋದ್ರಿಂದ ಬಹಳ ಜನರಿಗೆ ಬೆದರಿಕೆ ಹುಟ್ಟೋದಕ್ಕೆ ಮಾಡ್ತಾರೆ. ಇನ್ನೂ ಕೆಲವೊಂದಷ್ಟು ಜನ ಆರ್ ಟಿ ಐ ಹಾಕಿ ಪೀಡಿಸೋದಕ್ಕೆ ಶುರು ಮಾಡ್ತಾರೆ ಹೆಣ್ಣು ಮಕ್ಕಳನ್ನ. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಈ ಪಿ ಡಿ ಒಗಳನ್ನ ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ಗಳನ್ನ ಆಗಿರ್ಬೋದು, ವಿ ಎ ಪೋಸ್ಟಲ್ಲಿರೋವಂಥವ್ರನ್ನ, ಈ ಗ್ರಾಮೀಣ ಮಟ್ಟದಲ್ಲಿ ಇದು ಸಾಕಷ್ಟು ನಡೀತಾ ಇದೆ ಅಂತ. ತುಂಬ ಸರ್. ಇವತ್ತಿನ ಒಂದು ಸಂದರ್ಭದಲ್ಲಿ ಆರ್ ಟಿ ಐ ಕಾರ್ಯಕರ್ತರು ಮತ್ತು ಆರ್ ಟಿ ಐ ದೂರುಗಳು ಹೆಂಗಾಗಿದೆ ಅಂದರೆ ಒಂದು ದಂಧೆ ಥರ ಆಗಿದೆ ಸರ್. ಯಾವ ಥರ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ, ಯಾವ ಥರ ಇದನ್ನು ಬಳಸ್ತಾ ಇದ್ದಾರೆ ಅಂತಂದರೆ ಭಯಪಡಿಸೋದಕ್ಕೂ ಬಳಸ್ತಾರೆ, ಇನ್ನೊಬ್ಬರ ಮೇಲೆ ಅವ್ರನ್ನ ದ್ವೇಷ ತೀರಿಸ್ಕೊಳ್ಳೋದಕ್ಕೂ ಕೂಡ ಬಳಸ್ತಾರೆ. ಆಮೇಲೆ ಆರ್ ಟಿ ಐ ಒಂದು ದೂರಿನ ಮೇಲೆ ಎಷ್ಟೋ ಪ್ರಕರಣಗಳು, ಎಷ್ಟೋ ಬರೀ ಮಹಿಳಾ ನೌಕರರೇ ಅಂತಲ್ಲ, ಸಮಗ್ರವಾಗಿ ಎಲ್ಲ ನೌಕರರು ಕೂಡ ಈ ಒತ್ತಡಕ್ಕೆ ಸಿಲ್ಕೊಂಡಿದ್ದಾರೆ. ಇವತ್ತು ಬಹಳಷ್ಟು ಜನ ನಮ್ಮ ನೌಕರರು ಸುಸೈಡ್ ಮಾಡಿದ್ದಾರೆ, ಬರೆದು ಇಟ್ಟು ಸುಸೈಡ್ ಮಾಡಿದ್ದಾರೆ. ಕೆಲವೊಂದು ಜಿಲ್ಲೆಯಲ್ಲಿ ನೌಕರರು ಇವರ ಒತ್ತಡಕ್ಕೆ ಸಿಲುಕಿ ಬರೆದು, ಅವ್ರ ಹೆಸರೇ ಬರೆದು, ಈ ರೀತಿಯಿಂದ ನಾನು ಇದಕ್ಕೋಸ್ಕರನೇ ಇವತ್ತು ನಾನು ಸುಸೈಡ್ ಮಾಡ್ತಾ ಇದ್ದೀನಿ ಅಂತಲೇ ಬರೆದಿದ್ದಾರೆ ಸರ್. ತುಂಬಾ ಆರ್ ಟಿ ಐದು ಒಂದು ಕಿರುಕುಳ ಅದನ್ನು ಹೇಳ್ತಿರೋದಷ್ಟು ಮಟ್ಟಕ್ಕೆ ಇವತ್ತು ಹೋಗಿದೆ. ನಿಜ ಹೇಳಬೇಕು ಅಂತಂದರೆ ಆರ್ ಟಿ ಐ ಒಳ್ಳೆಯದು. ಒಂದು ಕಡೆ ಯಾರಾದರೂ ಇನ್ಫಾರ್ಮೇಷನ್ ಬೇಕು, ಯಾವುದಾದ್ರೂ ಮಾಹಿತಿ ನಮಗೆ ಬೇಕು ಅಂದರೆ ಆರ್ ಟಿ ಐದಲ್ಲಿ ಹಾಕ್ಕೊಂಡು ನಾವು ಆ ಮಾಹಿತಿನ ಪಡಿಬೋದು. ಆದರೆ ಅದನ್ನು ಇನ್ನು ಬೇರೆ ರೀತಿಯಲ್ಲಿ ಏನು ಬಳಸ್ತಾರಲ್ಲ, ಅದು ತುಂಬ ತಪ್ಪು ಇದಾಗ್ತಾ ಇದೆ. ಇವತ್ತು ನೌಕರರ ಮೇಲೆ ಅತ್ಯಂತ ಒಂದು ಪರಿಣಾಮ ಕೂಡ ಬೀಳ್ತಾ ಇದೆ ಮತ್ತು ಒತ್ತಡ ಕೂಡ ಬೀಳ್ತಾ ಇದೆ. ಹಾಗಾಗಿ ಬಹಳಷ್ಟು ನೌಕರರು ಇದಕ್ಕೆ ಒಳಗೊಳಗಿದ್ದಾರೆ. ಸಾರ್ವಜನಿಕರಿಂದ ಏನಾದರೂ ಸಮಸ್ಯೆಗಳು ಕಂಡು ಬರ್ತಿದೆಯಾ ನಿಮಗೆ ಮಹಿಳಾ ನೌಕರರ ಮೇಲೆ? ಸಾರ್ವಜನಿಕರಿಂದ ಮಹಿಳಾ ನೌಕರರ ಮೇಲೆ ಆ ರೀತಿಯ ಸಮಸ್ಯೆಗಳೇನು ಕಂಡುಬರೋದಿಲ್ಲ. ಆದರೆ ಕೆಲವೊಂದು ಸಲ ಸಾರ್ವಜನಿಕ ರೂಪದಲ್ಲಿ ಬೇಕು ಅಂಥೇಳಿ ಈ ರೀತಿಯ ಕಾರ್ಯಕರ್ತರು, ಆರ್ ಟಿ ಐ ಕಾರ್ಯಕರ್ತರು ಮತ್ತು ಬೇಕು ಅಂಥೇಳಿ ಬಂದು ಏನೋ ಕಿರುಕುಳ ಮತ್ತು ಅವ್ರನ್ನ ಕಾಡಿಸ್ತಾರೆ, ಅವ್ರನ್ನ ಬೇಕಂಥೇಳಿ ಒತ್ತಡಕ್ಕೆ ಸಿಲುಕಿಸ್ತಾರಲ್ಲ, ಅದು ಸ್ವಲ್ಪ ಸಮಸ್ಯೆಗಳಾಗ್ತವೆ ಸರ್. ಇತ್ತೀಚೆಗೆ ವರ್ಕ್ ಪ್ರೆಷರ್ ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ, ಅಂದರೆ ಮೇಲಧಿಕಾರಿಗಳಿಂದ ಮಹಿಳಾ ನೌಕರರಿಗೆ. ಆ ಥರದ ಸಮಸ್ಯೆನೂ ಕಂಡು ಬಂದಿದೆಯಾ ನಿಮಗೆ? ಹೌದು. ಯಾಕಂತಂದರೆ ವರ್ಕ್ ಪ್ರೆಷರ್ ಬರೀ ಮಹಿಳಾ ನೌಕರರ ಮೇಲೇ ಅಲ್ಲ, ಎಲ್ಲ ನೌಕರರ ಮೇಲೂ ಕೂಡ ಇದೆ. ಬಟ್ ಮಹಿಳಾ ನೌಕರರಿಗೆ ವಿಶೇಷವಾಗಿ ವರ್ಕ್ ಪ್ರೆಷರ್ ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂತಂದರೆ, ಒಂದು ಮನೆಯ ಒತ್ತಡ ಕೂಡ ಇರುತ್ತೆ, ಸೆಲ್ಫ್ ಒತ್ತಡ ಕೂಡ ಇರುತ್ತೆ. ಮನೆಯಲ್ಲಿ ಅತ್ತೆ ಮಾವಿಗೆ ನೋಡ್ಕೋಬೇಕು, ತಂದೆ ತಾಯಿಗೆ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಎಲ್ಲ ಜವಾಬ್ದಾರಿ ಇವ್ರದ್ದೇ ಇರುತ್ತೆ. ಅಡುಗೆ ಮಾಡಬೇಕು, ಕರೆಕ್ಟ್ ಟೈಮಿಗೆ ಮತ್ತು ಆಫೀಸಿಗೆ ಬರಬೇಕು. ಇದನ್ನೆಲ್ಲ ನಿಭಾಯಿಸ್ಕೊಂಡು ಆಫೀಸಿಗೆ ಬಂದು ಆಫೀಸ್ ಕೆಲಸನೂ ಕೂಡ ನಾವು ಮಾಡಬೇಕಾದ್ರೆ ಅಲ್ಲಿ ಇವತ್ತು ಏನಾಗಿದೆ, ನಮ್ಮ ಕರ್ನಾಟಕದಲ್ಲಿ ಒಟ್ಟು ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಸರ್ಕಾರಿ ಪೋಸ್ಟ್ಗಳಲ್ಲಿ 7 ಲಕ್ಷ ಪೋಸ್ಟ್ಗಳಲ್ಲಿ 2,40,000 ಹುದ್ದೆಗಳು ಖಾಲಿ ಇದೆ. ಬೇರೆ ರಾಜ್ಯಕ್ಕೆ ಹೋಲಿಸಿದವಾಗ ಬೇರೆ ರಾಜ್ಯದಲ್ಲಿ ಹೆಚ್ಚು ಒಂದು ನೌಕರರಿದ್ದಾರೆ, ಕೆಲಸಕ್ಕೆ ಸಮಾನವಾಗಿ ನೌಕರರಲ್ಲಿ ಇದ್ದಾರೆ, ಹುದ್ದೆಗೆ ಸಮಾನ ಅಂತ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಖಾಲಿ ಹುದ್ದೆಗಳಿದ್ದಾವೆ. ಅಂದರೆ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಒತ್ತಡ ಕ್ರಿಯೇಟ್ ಆಗುತ್ತೆ. ಒಂದು 3-4 ಜನ ಮಾಡೋ ಕೆಲಸನ ಒಬ್ಬ ನೌಕರ ಮಾಡಬೇಕಾಗಿದೆ ಇವತ್ತು. ಹಾಗಾಗಿ ನಮಗೆ ಒತ್ತಡ ತುಂಬ ಜಾಸ್ತಿ ಆಗಿದೆ. ನೌಕರರಿಗೂ ಕೂಡ ಕೆಲಸದ ಒತ್ತಡ ತುಂಬ ಹೆಚ್ಚಾಗಿದೆ. ಮೇಡಮ್, ಈಗ ನೀವು ಕರ್ನಾಟಕದಾದ್ಯಂತ 2 ವರ್ಷದಿಂದ ಪ್ರವಾಸ ಮಾಡ್ತಿದ್ದೀರಾ. ಹೇಗಿದೆ ಆ ನಿಮ್ಮ ಒಂದು ಅನುಭವ? ಏನು ಅನಿಸುತ್ತೆ? ನೀವು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಪ್ರವಾಸ ಮಾಡಿ ಅಲ್ಲಿಯ ನೌಕರರನ್ನ ಭೇಟಿಯಾದಾಗ ಅವ್ರ ಸಮಸ್ಯೆಗಳ ಜೊತೆ ಬರ್ತಾರೆ. ನಿಮಗೆ ಸಮಸ್ಯೆಗಳು ಎಲ್ಲೋದ್ರೂ ಮುಗಿಯೋದಿಲ್ಲ, ಸಮಸ್ಯೆಗಳ ಸೆರೆಮಾಲೆನೇ ಇದೆ. ಆದರೆ ನಿಮಗೆ ಎಸ್ಪೆಷಲಿ ಒಂದೊಂದು ಜಿಲ್ಲೆಗಳಿಗೆ ಪ್ರವಾಸ ಮಾಡಿದಾಗ ಏನು ಅನಿಸುತ್ತೆ ನಿಮಗೆ? ನನಗೆ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನನಗೆ ಅನಿಸೋದೇನು ಅಂತಂದರೆ, ಅಲ್ಲಿಯ ನೌಕರರಿಗೆ ಹೋಗಿ ನಾನು ಭೇಟಿ ಮಾಡಿದಾಗ, ಅಲ್ಲಿಯ ಮಹಿಳಾ ನೌಕರರಿಗೆ ಭೇಟಿ ಮಾಡಿದಾಗ ಅಲ್ಲಿ ಇನ್ನೂ ಬೇರೆ ಅವರಿಗೆ ಸಪೋರ್ಟ್ ಬೇಕು, ರಕ್ಷಣೆ ಬೇಕು. ಆಮೇಲೆ ಅವರಿಗೆ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಅನುಕೂಲ, ಅಂದರೆ ನಾವೇನು ಹೇಳ್ತೀವಿ ಇವತ್ತು, ಅನುಕೂಲಗಳು ಜಾಸ್ತಿ ಬೇಕಾಗುತ್ತೆ. ಈಗ ನಾವು ಬೆಂಗಳೂರಲ್ಲಿ ಇರ್ತಕ್ಕಂಥ ನೌಕರಿಗೂ ಮತ್ತು
ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೂ ಮತ್ತು ಜಿಲ್ಲಾ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರಿಗೂ ಮತ್ತು ತಾಲೂಕು ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ನೌಕರಿಗೂ ರಾಜ್ಯ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರಿಗೆ ತುಂಬಾ ವ್ಯತ್ಯಾಸಗಳು ಇದೆ. ಈಗ ರಾಜ್ಯ ಹಂತದಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ನಮಗೆ ಇಲ್ಲಿ ಏನು ಸಮಸ್ಯೆಗಳು ಕಾಡ್ತವೆ ಅಂತಂದರೆ, ಒಂದು ಎಲ್ಲ ಅನುಕೂಲಗಳೇ ಇದ್ರೂ ಕೂಡ ಇಲ್ಲಿ ಕರೆಕ್ಟ್ ಟೈಮಿಗೆ ಕೆಲವೊಂದು ಸಲ ಆಫೀಸಿಗೆ ರೀಚ್ ಆಗೋದಕ್ಕಾಗಲ್ಲ. ಕಾರಣ ಇಲ್ಲಿ ಟ್ರಾಫಿಕ್ ತುಂಬ ಒಂದು ಜನಸಂದಣಿ ಇರೋದರಿಂದ ನಮ್ಮ ಬೆಂಗಳೂರು ಆಲ್ರೆಡಿ ಒಂದು 3ನೇ ಪ್ಲೇಸಿಗೆ ಇದೆ. ಪಾಪ್ಯುಲೇಷನ್ ಮತ್ತು ಜನಸಂದಣಿಯಲ್ಲಿ ದೂರ ಕಚೇರಿ ಮತ್ತು ಮನೆಯ ಒಂದು ಅಂತರ ಇರೋದರಿಂದ ಒಂದು ಸಮಯಕ್ಕೆ ಸರಿಯಾಗಿರ್ತಕ್ಕಂಥ ವಾಹನದ ವ್ಯವಸ್ಥೆ ಕೂಡ ಅವರಿಗೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಕರೆಕ್ಟ್ ಟೈಮಿಗೆ ಹೋಗಿ ಕಚೇರಿಗೆ ರೀಚ್ ಆಗಿ ಮತ್ತೆ ನಾವು ಕೆಲಸಗಳನ್ನು ಮಾಡಬೇಕಾದ್ರೆ ಕಾನೂನು ಆಯಿತು, ಆಮೇಲೆ ನಮ್ಮ ರೂಲ್ಸ್ಗಳು ನಮ್ಮ ಮಧ್ಯದಲ್ಲಿ ಬಂದವಾಗ ಸ್ವಲ್ಪ ಒತ್ತಡ ಕ್ರಿಯೇಟ್ ಆಗ್ತಾ ಇದೆ ತುಂಬ. ಮತ್ತು ಜಿಲ್ಲಾ ಹಂತದಲ್ಲಿ ಕೆಲಸ ಮಾಡಬೇಕು ಅಂತಂದರೆ ತಾಲೂಕು ಹಂತದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ವಾಹನದ ವ್ಯವಸ್ಥೆ ಸರಿಯಾಗಿಲ್ಲ, ಸಂಪರ್ಕ ಇಲ್ಲ. ಅವ್ರಿಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಿ ಕೆಲಸ ಮಾಡಬೇಕು ಅಂತಂದರೆ ಕೆಲವೊಂದು ಸಲ ರಾತ್ರಿ ಟೈಮಲ್ಲಿ ಏನೂ ಸಿಕ್ಕಿಲ್ಲ ಅಂದರೆ ನಡ್ಕೊಂಡು ಬರ್ತಕ್ಕಂಥ ಒಂದು ಸಂದರ್ಭ ಕೂಡ ನನಗೆ ನೌಕರರು ಹೇಳಿದ್ದಾರೆ. ನಾನು ಕೂಡ ಒಂದೊಂದು ಸಲ ನೋಡಿದ್ದೇನೆ. ಅಂದರೆ ಕೆಲವೊಂದು ಸಲ ಊಟದ ವ್ಯವಸ್ಥೆ ಕೂಡ ಸರಿಯಾಗಿ ಅಲ್ಲಿ ಇರೋದಿಲ್ಲ. ಊಟದ ವ್ಯವಸ್ಥೆ ಅಂದರೆ ಇವಾಗ ರಾತ್ರಿ ಆಗಿರುತ್ತೆ, ಎಲ್ಲಿ ಹೋಗಿ ಊಟ ನಾವು ಮಾಡಬೇಕು ಅಂಥೇಳಿ ಅವ್ರಿಗೆ ಸಿಗೋದಿಲ್ಲ. ಆ ಸಂದರ್ಭನೂ ಕೂಡ ನಮ್ಮ ನೌಕರರು ಅದನ್ನು ಎದುರಿಸ್ತಾ ಇದ್ದಾರೆ. ಮಹಿಳಾ ನೌಕರರು, ವಿಶೇಷವಾಗಿ ಮಹಿಳಾ ನೌಕರರು 20 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ ಒಂದು ಜಾಗದಿಂದ ಅದರಲ್ಲಿ ಇನ್ನೂ ವಿಶೇಷವಾಗಿ ಹೇಳಬೇಕಾದ್ರೆ ಮಹಿಳಾ ಶಿಕ್ಷಕರು, ತುಂಬ ಶಿಕ್ಷಕರು ಮತ್ತು ಮಹಿಳಾ PDOಗಳು ಮತ್ತು ಮಹಿಳಾ ವಿಲೇಜ್ ಅಕೌಂಟೆಂಟ್ಗಳು, ಇವರಿಗೆ ತುಂಬಾ ಸಮಸ್ಯೆ ಇದೆ ಸರ್. ಇವತ್ತು ಅವ್ರಿಗೆ ಎಷ್ಟು ಸಮಸ್ಯೆ ಇದೆ ಅಂತ ನೋಡೋಕ್ಕೆ ಹೋದರೆ, ನಾವು ಸರ್ಕಾರಿ ಸೇವೆ ಮಾಡ್ತಾ ಇರೋದು ದೇವರ ಕೆಲಸ ಅಂತ ನಾವು ಹೇಳ್ತೀವಿ. ನಿಜವಾಗ್ಲೂ ಒಂದೊಂದು ಸಲ ದೇವರ ಕೆಲಸನ ನಾವು ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇರುತ್ತೆ ನನಗೇನೆ. 20 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ನಡಿಬೇಕು. ಈ ಮಲೆನಾಡು ಪ್ರದೇಶದಲ್ಲಿ ಒಂದು ಸ್ಕೂಲ್ ಎಲ್ಲೋ ಇದ್ದರೆ ಒಂದು ಬಸ್ಸಿಗೆ ನಾನು ಹೋಗಬೇಕಾದ್ರೆ 50 ಕಿಲೋಮೀಟ್ರ್ ಹೋಗಬೇಕು. ಯಾವುದು ಸಿಕ್ಕಿಲ್ಲ ಅಂದರೆ ಆ ರಾತ್ರಿಯಲ್ಲಿ ಯಾರ್ದೋ ಬೈಕ್, ಯಾರ್ದೋ ಗಾಡಿ, ಯಾರ್ದೋ ಒಂದು ಕಾರ್ ಇರುತ್ತೆ, ಅವ್ರು ಲಿಫ್ಟ್ ಕೊಡ್ತಾರೆ, ಅವ್ರು ಸರಿಯಾಗಿರ್ತಾರೆ ಇಲ್ಲ ಅನ್ನೋದನ್ನು ಕೂಡ ನಮಗೆ ಗೊತ್ತಿರೋದಿಲ್ಲ. ಆ ಸಂದರ್ಭದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಕೂಡ ಏನು ಮಾಡಬೇಕು ಅಂತಕ್ಕಂಥ ಒಂದು ನನಗೆ ಅನಿಸಿದೆ. ನಾವು ಇಲ್ಲಿ ಇರ್ತೀವಿ, ಆ್ಯಕ್ಚುಲಿ ಸಂಘಟನೆ ಅಂತಕ್ಕಂಥದ್ದು ರಾಜ್ಯ ಮಟ್ಟದಕ್ಕಿಂತನೂ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಮುಖ್ಯವಾಗಿ ಬೇಕು ಅಂತ ಅನಿಸುತ್ತೆ. ಸಂಘಟನೆ ಬೇಕು, ಅವ್ರಿಗೆ ಜಾಗೃತಿ ಬೇಕು, ಅವ್ರಿಗೆ ಧೈರ್ಯ ಬೇಕು. ಅವ್ರಿಗೆ ನಾವು ಕೊಡ್ತಕ್ಕಂಥ ಒಂದೇ ಒಂದು ಅಂತ ಅನಿಸುತ್ತೆ, ನಮಗಿಂದ ಏನು ಕೊಡೋಕ್ಕಾಗಲ್ಲ ಅವ್ರಿಗೆ ಅಂತ ಅನಿಸುತ್ತೆ. ನಾವೆಷ್ಟೇ ಅವ್ರಿಗೆ ವೇತನ ಕೊಟ್ಟರೂ ಕೂಡ ಆ ಸಂದರ್ಭದಲ್ಲಿ ನಮ್ಮ ಕೈಯಿಂದ ಏನೂ ಕೊಡೋಕ್ಕಾಗಲ್ಲ, ಅಸಹಾಯಕರ ಥರ ನಮ್ಗೆ ಅನಿಸುತ್ತೆ ಸರ್. ಭಾಳಷ್ಟು ಸಲ ನನಗೆ ಆ ಥರ ಅನಿಸಿದೆ. ಮೇಡಮ್, ರೋಶ್ನಿ ಗೌಡ ಅವರು ಮೂಲತಃ ಎಲ್ಲಿ ಅವರು? ಏನು ನಿಮ್ಮ ಪರ್ಸ್ನಲ್ ಬ್ಯಾಕ್ಗ್ರೌಂಡ್ ಏನು? ರೋಶ್ನಿ ಗೌಡರು ಮೂಲತಃ ನನಗೆ ಯಾದಗಿರಿ ಜಿಲ್ಲೆ ನಂದು, ಆದರೆ ನಾವು ಸೆಟ್ಲಾಗಿರೋದು ಧಾರವಾಡ. ಈಗ ನಾವು ಬೆಂಗಳೂರಲ್ಲಿ ಸೆಟ್ಲಾಗಿದ್ದೇವೆ. ನನ್ನ ಒಂದು ಪ್ರಾಥಮಿಕದಿಂದ ಮತ್ತು ಗ್ರಾಮೀಣ ಪ್ರದೇಶದಲ್ಲೇ ನಾನು ಓದ್ಕೊಂಡು ಬಂದಿರೋದು. ಆಮೇಲೆ ನಾನು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು, ಹಾಗೆ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು ನನ್ನ ಒಂದು ಪರಿಚಯ. ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದು ಹೊಸ ರೀತಿಯಾದಂಥ ಪಾಡ್ಕಾಸ್ಟ್ ಸೆಟಪ್, ನಿಮ್ಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಈ ರೀತಿಯಾದಂಥ ಒಂದು ಸಂದರ್ಶನನೇ ಹೊಸದು ಅಂದ್ಕೊಳ್ತೀನಿ. ಫಾರ್ ದ ಫಸ್ಟ್ ಟೈಮ್ ನೀವು ಪಾಡ್ಕಾಸ್ಟಲ್ಲಿ ಕೂತ್ಕೋತಾ ಇರೋದು. ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ಕರೆದು ನೀವು ನನ್ನ ಸಂದರ್ಶನ ಮಾಡಿದ್ದೀರಾ, ಗುರ್ತಿಸಿದ್ದೀರಾ. ನನಗೆ ಒಬ್ಬರು ಚಾನಲ್ ಕೆಲಸ ಮಾಡ್ತಕ್ಕಂಥದ್ದು ಏನು ಅಂತಂದರೆ, ರವಿ ಕಂಡದನ್ನು ಚಾನಲ್ ಕಂಡಿತು ಅಂತ ಇವತ್ತು ಹೇಳಬೇಕು ಅಂತಂದರೆ, ಪ್ರತಿಭೆಯನ್ನು ಹುಡುಕಿ ತೆಗೆಯೋದರಲ್ಲಿ ನಿಮ್ಮ ಈ ಚಾನಲ್ಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಮತ್ತು ನಾನಷ್ಟೇ ಅಲ್ಲ, ನಮ್ಮ ಎಲ್ಲ ಮಹಿಳಾ ನೌಕರರ ಪರವಾಗಿ ಮತ್ತು ಸರ್ಕಾರಿ ನೌಕರರ ಪರವಾಗಿ ಇವತ್ತು ನಾನು ನಿಮ್ಮ ಚಾನಲ್ಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ತುಂಬ ಥ್ಯಾಂಕ್ ಯು ಸರ್, ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಸಂಘದ ಎಲ್ಲ ಮಹಿಳಾ ಮಣಿಯರಿಗೂ, ಹಾಗೆ ಇವತ್ತು ನನ್ನ ಎಪಿಸೋಡ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.
ಧನ್ಯವಾದಗಳು ಸರ್. ವಂಡರ್ಫುಲ್ ಇನ್ನೊಂದ್ಸಲ ಎಪಿಸೋಡ್. ನಮಸ್ಕಾರ. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡ್ ಅನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.